ಶುಭೋದಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ ಮಕ್ಕಳೇ? ಮಕ್ಕಳೇ, ನಾನು ನಿಮಗೆ ಇವತ್ತಿನ ತರಗತಿಯ ಅಂದರೆ ಪಾಠವನ್ನು ಶುರು ಮಾಡೋಕ್ಕೂ ಮೊದಲು ಕೆಲವು ನಿಮಗೆ ತಿಳಿದಿರುವಂತಹ ವಿಷಯದ ಪ್ರಶ್ನೆಗಳನ್ನೇ ಕೇಳ್ತೀನಿ. ಅದಕ್ಕೆ ನೀವು ಭಾವಚಿತ್ರಗಳನ್ನು ನೋಡ್ತಾ ಉತ್ತರವನ್ನು ಕೊಡ್ತಾ ಹೋಗಬೇಕು. ಭಾವಚಿತ್ರ ನೋಡ್ತಾ ಹೋಗಿ ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಳ್ತೀರಾ. ನೋಡಿ, ಮೊದಲನೆಯದಾಗಿ ಭಾವಚಿತ್ರ ಗಮನಿಸ್ತಾ ಇದ್ದೀರಾ? ನೋಡಿ ಮಕ್ಕಳೇ, ಭಾವಚಿತ್ರಗಳನ್ನು ನೋಡಿ ಇವ್ರು ಯಾರು ಅಂತ ಯೋಚಿಸ್ತಾ ಹೆಸರುಗಳನ್ನು ಹೇಳ್ಬೇಕು ನನಗೆ. ಯಾರ್ಯಾರಿವರು? ಕನಕದಾಸರು, ಪುರಂದರದಾಸರು ಹಾಗೆ ಹರಿದಾಸರು. ಇವರೆಲ್ಲ ದಾಸ ಕೀರ್ತನೆಗಳನ್ನು ರಚಿಸಿದ್ದಾರೆ. ಹಾಗೆ ನೋಡಿ, ಇಲ್ಲಿ ಮತ್ತೆ ಕೆಲವು ಭಾವಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ. ಆ ಭಾವಚಿತ್ರಗಳನ್ನು ನೋಡಿ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋರು ಅನ್ನೋದನ್ನು ನೀವು ನನಗೆ ಹೇಳಬೇಕು. ನೋಡ್ತಾ ಇದ್ದೀರಲ್ವಾ? ಗಮನಿಸಿ, ಭಾವಚಿತ್ರಗಳನ್ನು ಗಮನಿಸ್ತಾ ಹೋಗಿ. ಹಾಗೆ ನಿಮಗೆ ಗೊತ್ತಿದ್ದರೆ ಆ ಹೆಸರುಗಳನ್ನು ನೀವು ಒಂದು ಪೇಪರ್ನಲ್ಲಿ ಪಟ್ಟಿ ಮಾಡಿಕೊಳ್ಳಿ. ನೋಡ್ತಾ ಇದ್ದೀರಾ? ಸರಿ ಅನಿಸ್ತಾ ಇದೆ, ಗೊತ್ತಿದೆ. ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಗಾಂಧೀಜಿ ಇವರು ಸ್ವತಂತ್ರ ಹೋರಾಟಗಾರರು. ಹಾಗೆ ಮತ್ತೆ ಕೆಲವು ಭಾವಚಿತ್ರಗಳನ್ನು ನೋಡಿ. ಒನಕೆ ಓಬವ್ವ ನೋಡ್ತಾ ಇದ್ದೀರಲ್ವಾ? ಕಿತ್ತೂರು ರಾಣಿ ಚೆನ್ನಮ್ಮ. ಎರಡನೆಯ ಚಿತ್ರ ಯಾವುದು? ಕಿತ್ತೂರು ರಾಣಿ ಚೆನ್ನಮ್ಮ. ಹಾಗೆ ರಾಣಿ ಅಬ್ಬಕ್ಕ ದೇವಿ. ಈ ಮೂರನೆಯ ಭಾವಚಿತ್ರವನ್ನು ಗಮನಿಸ್ತಾ ಇದ್ದೀರಾ? ಇವರು ರಾಣಿ ಅಬ್ಬಕ್ಕ ದೇವಿ. ಹೀಗೆ 4ನೇ ತರಗತಿಯಲ್ಲಿ ಇವ್ರ ಬಗ್ಗೆ ಓದಿದ್ರಿ ಅಲ್ವಾ ಮಕ್ಕಳೇ? ಸರಿ. ಈ ವೀರ ಪುರುಷ ವೀರ ಮಹಿಳೆಯರ ಹಾಗೆ ಇನ್ನೂ ಕೆಲವರು ನಮ್ಮ ದೇಶಕ್ಕೆ ಸೇವೆ ಮಾಡಿರುವಂತಹ ಮಹಿಳೆಯರಿದ್ದಾರೆ. ಈ ಭಾವಚಿತ್ರಗಳನ್ನು ನೀವು ಗಮನಿಸ್ತಾ ಇರ್ಬೋದು. ನೋಡ್ತಾ ಇದ್ದೀರಲ್ವಾ? ಇವರು ಕೂಡ ಸಾಹಸಿ ಹೋರಾಟಗಾರ್ತಿ ಬಡಿಗೇರ ಸೀತಮ್ಮ ಮತ್ತು ಆರ್ ಕಲ್ಯಾಣಮ್ಮನವರು ತಮ್ಮ ಜೀವನವನ್ನೇ ದೇಶ ಸೇವೆಗಾಗಿ ಮುಡುಪಾಗಿಟ್ಟವರು. ಇವತ್ತಿನ ತರಗತಿಯಲ್ಲಿ ನಾವು ಇವರ ಜೀವನದ ಕೆಲವು ಘಟನೆಗಳನ್ನು ನಾವು ತಿಳ್ಕೊಳ್ಳೋಣ. ಹಾಗಿದ್ರೆ ಪಾಠವನ್ನು ನಾವು ನೋಡೋಣ ಮಕ್ಕಳೇ. ನೋಡಿ, ಭಾವಚಿತ್ರದಲ್ಲಿರೋರು ಇವರು ಬಡಿಗೇರ ಸೀತಮ್ಮ, ಸರಿನಾ? ಹಾಗಿದ್ರೆ ಮೊದಲು ಯಾರು? ಆರ್ ಕಲ್ಯಾಣಮ್ಮನವರು. ಆರ್ ಕಲ್ಯಾಣಮ್ಮನವರು ಇವರು 1891ರಲ್ಲಿ ಬೆಂಗಳೂರಿನಲ್ಲಿ ಹುಟ್ಟುತ್ತಾರೆ. ತಾಯಿ ಜಾನಕಮ್ಮ, ತಂದೆ ರಾಮಸ್ವಾಮಿ ಅಯ್ಯಂಗಾರ್. ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲೇ ಪಡೀತಾರೆ. ಇವರು ಓದ್ತಾ ಇರುವಾಗಲೇ ಚಿಕ್ಕ ವಯಸ್ಸಿನಲ್ಲೇ ಇವ್ರಿಗೆ ಮದುವೆಯಾಗುತ್ತೆ. 3 ತಿಂಗಳೊಳಗೆ ಇವರು ತಮ್ಮ ಗಂಡನನ್ನು ಕಳ್ಕೊಳ್ತಾರೆ. ಸಂಸಾರದ ಸುಂದರವಾದ ಕನಸುಗಳನ್ನು ಕಟ್ಕೊಂಡಿರುವಂತಹ ಇವರು ಇವರ ಪತಿಯ ತೀರಿದ ನಂತರ ಅವರ ಜೀವನದ ಕನಸುಗಳೆಲ್ಲ ಏನಾಗುತ್ತೆ? ಪುಡಿ ಪುಡಿಯಾಗುತ್ತೆ. ದಿಕ್ಕೇ ತೋರದಂತಾಗುತ್ತೆ. ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಭವಿಷ್ಯವೇ ಬಿದ್ದು ಹೋಯಿತು. ಆದರೆ ಅವರು ಯಾವುದಕ್ಕೂ ಎದೆಗುಂದಲಿಲ್ಲ. ಮನೆಯಲ್ಲಿಯೇ ಓದನ್ನು ಮತ್ತೆ ಮುಂದುವರಿಸ್ತಾರೆ. LS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. LS ಅಂದರೆ ಲೋಯರ್ ಸೆಕೆಂಡರಿ, ಅಂದರೆ 7ನೇ ತರಗತಿಯನ್ನು ಅವರು ಪಾಸ್ ಮಾಡ್ಕೋತಾರೆ. ಆ ಕಾಲದಲ್ಲಿ ಇದೊಂದು ಸಾಹಸನೇ ಅನ್ಬೋದು. 7ನೇ ತರಗತಿ ಅಂದರೆ ಈಗ ನಾವು ಅಷ್ಟೇನಾ ಅಂತೀವಿ. ಆದರೆ ಆಗಿನ ಕಾಲದಲ್ಲಿ 7ನೇ ತರಗತಿ ಅಂದರೆ ಅದು ಒಂದು ಸಾಹಸನೇ. ಓದುವ ಆಸೆ ಬಹಳ ಇತ್ತು ಇವ್ರಿಗೆ. ಆದರೆ ಅನಾನುಕೂಲತೆಗಳಿರೋದ್ರಿಂದ ಮುಂದೆ ಅವ್ರಿಗೆ ಓದೋಕ್ಕಾಗಲಿಲ್ಲ. ಆದರೂ ಮನೆಯಲ್ಲಿಯೇ ಓದನ್ನು ಮುಂದುವರಿಸ್ತಾ ಹೋಗ್ತಾರೆ. ಇದರಿಂದ ಅವರ ವಿಚಾರ ಶಕ್ತಿಗೆ ಒಂದು ಹೊಸ ಹೊಳಪು ಸಿಗುತ್ತೆ. ಏನೇನು ಮಾಡ್ತಾರೆ ಇವರು ಕೆಲಸಗಳನ್ನು? ಅಬಲೆಯರ ದೀನತೆ ಮತ್ತು ಮಕ್ಕಳ ಶೋಷಣೆಯ ಬಗೆಗೆ ಚಿಂತಿಸ್ತಾ ಹೋಗ್ತಾರೆ. ಅಬಲೆಯರ ದೀನತೆ ಮತ್ತು ಮಕ್ಕಳ ಶೋಷಣೆಯ ಬಗ್ಗೆ ಚಿಂತಿಸ್ತಾ ಹೋಗ್ತಾರೆ. ಅಂದರೆ ಅವರ ನೋವು ಸಂಕಟಗಳನ್ನು ಪರಿಹರಿಸಬೇಕು ಅನ್ನೋದಕ್ಕೆ ಒಂದು ದಾರಿಯನ್ನು ಅವರು ಆರಿಸ್ಕೊಳ್ತಾರೆ. ಅದಕ್ಕಾಗಿ ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಕಟ್ತಾರೆ. ವಿಶೇಷ ತರಬೇತಿ ಆರಂಭಿಸ್ತಾರೆ.
ಹಣಕಾಸಿನ ಸಬಲತೆ ಅಂದರೆ ಶಕ್ತಿವಂತಿಕೆಯನ್ನು ತಂದು ಕೊಡಬೇಕು ಅಂತ ಅದನ್ನು ಶ್ರಮಿಸ್ತಾರೆ ಹಗಲಿರುಳು. ಬಾಲಕಿಯರಿಗೆ ಶಿಕ್ಷಣ ಕೊಡಲು ಶಾಲೆಗಳನ್ನು ಪ್ರಾರಂಭಿಸ್ತಾರೆ. ಯಾರಿಗೆ? ಬಾಲಕಿಯರಿಗೆ. ಗೊತ್ತಾಯ್ತಾ? ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸೋದಕ್ಕೆ ಸರಸ್ವತಿ ಪತ್ರಿಕೆಯನ್ನು ಹುಟ್ಟು ಹಾಕ್ತಾರೆ. ಯಾವ ಪತ್ರಿಕೆ? ಸರಸ್ವತಿ ಪತ್ರಿಕೆ. ಈ ಪತ್ರಿಕೆಯ ಕೆಲವು ಪುಟಗಳನ್ನು ಮಕ್ಕಳಿಗೆ ಮೀಸಲಾಗಿರಿಸಿದ್ರು. ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಇದನ್ನು ಕಟ್ತಾರೆ. ಯಾವುದು? ಅಖಿಲ ಕರ್ನಾಟಕ ಮಕ್ಕಳ ಕೂಟವನ್ನು ಕಟ್ತಾರೆ. ಹಾಗೆ ಸುತ್ತಮುತ್ತಲಿನ ಮಕ್ಕಳನ್ನು ಅಲ್ಲಿ ಸೇರಿಸ್ತಾ ಹೋಗ್ತಾರೆ. ಮಕ್ಕಳ ಆಶಯಕ್ಕೆ ತಕ್ಕಂತೆ ಕಥೆಯನ್ನು ಕಟ್ತಾರೆ, ನಾಟಕ ರಚಿಸ್ತಾರೆ. ಅನೇಕ ನಾಟಕಗಳನ್ನು ಕೂಡ ಇವರು ರಚಿಸಿದ್ದಾರೆ. ಕುಣಿಸಿದರು, ಆಟವಾಡಿಸಿದರು. ಮಕ್ಕಳಿಗೆ ಹೊಸ ಲೋಕವನ್ನೇ ಅವರು ಅಲ್ಲಿ ತೆರೀತಾರೆ. ಈ ಎಲ್ಲ ಕೆಲಸಗಳು ಅವರಿಗೆ ನಿಧಾನವಾಗಿ ಅವರ ಜೀವನದ ನೋವುಗಳನ್ನು ಮರೆಸಿ ಅವರಿಗೆ ತೃಪ್ತಿಯನ್ನು ಕೊಡ್ತಾ ಹೋಗುತ್ತೆ. ಆದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರೂ ಕೂಡ ಮಕ್ಕಳ ಸಮ್ಮೇಳನದಲ್ಲಿ ಅವರು ಭಾಗವಹಿಸ್ತಾ ಇದ್ರಂತೆ. ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ತಮ್ಮ ಕಷ್ಟ ಕೋಟಲೆಗಳನ್ನು ಬದಿಗಿಟ್ಟು ದುಡಿದ ಹಿರಿಯ ಜೀವಿ ಅಂತ ನಾವು ಇವರನ್ನು ಹೇಳ್ಬೋದು. ಯಾರು? ಆರ್ ಕಲ್ಯಾಣಮ್ಮನವರನ್ನು. ಇವರು 1965ರಲ್ಲಿ ಮರಣ ಹೊಂತಾರೆ. 1965ರಲ್ಲಿ ಮರಣವನ್ನು ಹೊಂತಾರೆ. ಯಾವ ಕಾರಣದಿಂದ? ಅನಾರೋಗ್ಯದಿಂದ. ಗೊತ್ತಾಯ್ತಾ ಮಕ್ಕಳೇ? ಹಾಗೆ ಇನ್ನೊಮ್ಮೆ ಇವರದ್ದು ಜೀವನದ ಕುರಿತು ಮಾಹಿತಿಗಳನ್ನು ನೋಡೋಣ. ಕಲ್ಯಾಣಮ್ಮನವರು 1891ರಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದರು. 10ನೆಯ ವರ್ಷಕ್ಕೆ ವಿವಾಹವಾಯಿತು. ಮರು ವರ್ಷ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಪುಸ್ತಕದಲ್ಲಿ ಕೊಟ್ಟಿರೋದು ಅವರು ಮದುವೆಯಾಗಿ 3 ತಿಂಗಳೊಳಗೆ ಅಂತ ಕೊಟ್ಟಿದ್ದಾರಲ್ವಾ. LS ಅಂದರೆ 7ನೇ ತರಗತಿ ಉತ್ತೀರ್ಣರಾದ ಕಲ್ಯಾಣಮ್ಮನವರು ಹಿರಿಯ ಸಾಹಿತಿಗಳ ಪ್ರೋತ್ಸಾಹದಿಂದ ಲೇಖನಗಳನ್ನು ಬರೆಯಲು ಪ್ರಾರಂಭಿಸಿದರು. 1940ರಲ್ಲಿ ಸರಸ್ವತಿ ಎನ್ನುವ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿ ಅದು 42 ಗೊತ್ತಾಯ್ತಾ 42 ವರ್ಷ ಕಾಲ ನಡೆಸಿಕೊಂಡು ಬಂದರು. ಕಲ್ಯಾಣಮ್ಮನವರು 1935ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಮೊದಲ ಮಹಿಳಾ ಸದಸ್ಯರಾಗಿದ್ದರು. ಅದೇ ವರ್ಷ ಮೈಸೂರು ರಾಜ್ಯದ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾಗಿದ್ರಂತೆ. ಇವರು ಕೆಲವು ಕಾದಂಬರಿಗಳನ್ನು ನೋಡೋಣ. ಕಾದಂಬರಿಗಳು: ಭಕ್ತಮೀರ, ಸತಿ ಪದ್ಮಿನಿ, ಶಹಜಹಾನ್, ಸ್ನೇಹಲತಾ, ಮಾಧವಿ, ನಿರ್ಮಲಾ, ನೀರದ, ರಣಕೇಸರಿ, ಇಂದಿರೆ, ಪ್ರಿಯಂವದೆ ಹಾಗೂ ಸುಖಲತಾ. ನಾಟಕಗಳು: ಬಲಿಪೀಠ, ಬ್ಯಾರಿಸ್ಟರ್ ರಾಮಚಂದ್ರನ್, 20ನೆಯ ಶತಮಾನದ ಅಳಿಯ, ಯದುರಾಯ, ವರದಕ್ಷಿಣೆ, ದರಿದ್ರನಾರಾಯಣ. ಇವು ಇವರು ರಚಿಸಿರುವಂತಹ ನಾಟಕಗಳು. ಹಾಗೂ ಕಾದಂಬರಿಗಳ ಬಗ್ಗೆ ನೀವು ಈಗಾಗಲೇ ತಿಳಿದ್ರಿ ಅಲ್ವಾ ಮಕ್ಕಳೇ? ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ಬಡಿಗೇರ ಸೀತಮ್ಮನವರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಪಾಠದ ವಿವರಣೆ ತಮಗೆಲ್ಲ ಅರ್ಥವಾಗಿದೆ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಧನ್ಯವಾದಗಳು.